ಹಾಗೆ 14 ಸೈಟ್ ವಾಪಸ್ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅದು ಪೂರ್ಣವಾಗಿದೆ. ಯಾರ ಹೆಸರಿಗೆ ವರ್ಗಾವಣೆಯ ಆಯ್ತು ಅನ್ನುವಂಥದ್ದು ವಿವಾದಿತ 14 ಸೈಟ್ ಇರುವಂಥದ್ದು. ಸಿಎಂ ಪತ್ನಿಯ ಹೆಸರಿನಲ್ಲಿದ್ದಂತಹ ಸೈಟ್ಗಳು ಮುಡಾಪಾಲಾಗಿದೆ. ಆದ್ರೆ ಯಾರ ಹೆಸರಿಗೆ ವರ್ಗಾವಣೆ ಆಯ್ತು ವಿವಾದಿತ 14 ಸೈಟ್? ಎಸ್, ಒಂದು ಕಡೆ ಮುಡಾ 14 ಸೈಟ್ ವಾಪಸ್ ಪ್ರಕ್ರಿಯೆ ಪೂರ್ಣವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ ಹೆಸರಿಗೆ ವರ್ಗಾವಣೆ ಆಯಿತು ವಿವಾದಿತ 14 ಸೈಟ್ ಆಗಿದೆ. ಸಿಎಂ ಪತ್ನಿಯ ಹೆಸರಿನಲ್ಲಿದ್ದಂತಹ ಸೈಟ್ಗಳು ಮುಡಾಪಾಲಾಗಿವೆ. ಮುಡಾಗೆ ನಿವೇಶನ ವಾಪಸ್ ಆದ ದಾಖಲೆ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಸಿಎಂ ಪತ್ನಿಯಿಂದ 14 ಸೈಟ್ಗೆ 14,000 ರೂಪಾಯಿ ಪಡೆದು ನಿವೇಶನ ವಾಪಸ್ ಮಾಡಲಾಗಿರುವಂತದ್ದು. ಮೈಸೂರಿನ ಟಿಕೆ ಲೇಔಟ್ನ ಸಿಎಂ ನಿವಾಸದಲ್ಲಿ ಅಧಿಕಾರಿಗಳು ಖಾಸಗಿ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಒಂದು ಕಡೆ ಈಗ ಸದ್ಯದ ಮಟ್ಟಿಗೆ 14 ಸೈಟ್ ವಾಪಸ್ ಪ್ರಕ್ರಿಯೆ ಪೂರ್ಣವಾಗಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಪತ್ನಿಯೇ ಮುಡಾ ಕಚೇರಿಗೆ ಬಂದು ಸೈಟ್ ವಾಪಸ್ ಕೊಡೋದಾಗಿ ಮೊನ್ನೆ ಹೇಳಿದ್ರು. ಅದಾದ ನಂತರವಾಗಿ ತಕ್ಷಣವೇ ಸಿಎಂ ಪತ್ನಿಯ ಹೆಸರಿನಲ್ಲಿದ್ದಂತಹ ಸೈಟ್ಗಳು ಮುಡಾಪಾಲಾಗಿವೆ. ಇನ್ನು ಮುಡಾಗೆ 14 ನಿವೇಶನ ಹಿಂದಿರುಗಿಸುವ ಪ್ರಯತ್ನ ಕೂಡ ಪೂರ್ಣವಾಗಿರುವಂತದ್ದು. ಮೈಸೂರಿನ ಟಿಕೆ ಲೇಔಟ್ನ ಸಿದ್ದರಾಮಯ್ಯ ನಿವಾಸದಲ್ಲಿ ಅಧಿಕಾರಿಗಳು ಖಾಸಗಿ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಮುಡಾಗೆ ನಿವೇಶನ ವಾಪಸ್ ಆದ ದಾಖಲೆ ಲಭ್ಯವಾಗಿದೆ. ಪಾರ್ವತಿ ಅವರಿಂದ ಪ್ರತಿ ಸೈಟ್ಗೆ 1,000 ರೂಪಾಯಿ ಅಂದ್ರೆ 14 ನಿವೇಶನಕ್ಕೆ ಒಟ್ಟು 14,000 ರೂಪಾಯಿ ಪಡೆದು ನಿವೇಶನವನ್ನು ವಾಪಸ್ ಪಡೆಯಲಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಹೆಸರಿಗೆ ಸೈಟ್ ವರ್ಗಾವಣೆ ಮಾಡಲಾಗಿರುವಂತದ್ದು. ಸೊ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ವಿಚಾರವಾಗಿ ಒಂದು ಕಡೆ ಸಿಎಂ ವಿರುದ್ಧ ಕೂಡ ಈಗ ಇಡಿಗೆ ಮತ್ತೊಂದು ದೂರು ದಾಖಲಾಗಿದೆ. ಇದರ ನಡುವೆ ಸೈಟ್ ವಾಪಸ್